ಕರ್ನಾಟಕದಲ್ಲಿ ಜ್ಞಾನಕ್ಕೆ ದೇವತೆ ಯಾರು ಗೊತ್ತಾ? ಅವರ ಶಕ್ತಿಪೀಠಿ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಬನ್ನಿ ಇಂದು ನಿಮ್ಮನ್ನು ಶೃಂಗೇರಿಯ ದಿವ್ಯ ಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ, ಶ್ರೀ ಶಾರದಾಂಬೆ ದೇವಸ್ಥಾನ ಶೃಂಗೇರಿ. ಸುಮಾರು 1000ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿ ಶಂಕರಾಚಾರ್ಯರು ಇಲ್ಲಿ ಒಂದು ಅದ್ಭುತ ದೃಶ್ಯವನ್ನು ಕಂಡರು. ಬಿಸಿಲಿನಲ್ಲಿ ಒಂದು ನಾಗರ ಹಾವು ತನ್ನ ಹೆಡೆಯನ್ನು ಹರಡಿ ಒಂದು ಕಪ್ಪೆಗೆ ನೆರಳು ನೀಡುತ್ತಿತ್ತು. ಶತ್ರುಗಳೇ ಆಗಿರುವ ಜೀವಿಗಳು ಕರುಣೆ ಇರುವ ಈ ಪವಿತ್ರ ಭೂಮಿಯನ್ನು ಕಂಡು ಇದೇ ಸ್ಥಾನದಲ್ಲಿ ಶಾರದಾ ಪೀಠವನ್ನು ಸ್ಥಾಪಿಸಿದರು. ದೇವಾಲಯದ ಪಕ್ಕದಲ್ಲೇ ಹರಿಯುವ ತುಂಗಾ ನದಿ, ಅದರ ಮೇಲಿರುವ ಸುಂದರ ಸೇತುವೆ, ಸುತ್ತಲೂ ಹಸಿರಿನಿಂದ ಕಂಗೊಳಿಸುವ ಪಶ್ಚಿಮ ಘಟ್ಟದ ಪ್ರಕೃತಿ. ಮಳೆಗಾಲದಲ್ಲಿ ಈ ಸ್ಥಳದ ಸೌಂದರ್ಯವನ್ನು ಮಾತಿನಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ. ನಾವು ಕೂಡ ಮಳೆಗಾಲದಲ್ಲಿ ಭೇಟಿ ನೀಡಿದ್ದರಿಂದ ಇಲ್ಲಿ ಪ್ರಕೃತಿ ಸೌಂದರ್ಯವನ್ನು ಮನಸಾರೆ ಅನುಭವಿಸಿದ್ದೆವು. ಶೃಂಗೇರಿಗೆ ಬಂದರೆ ಕೇವಲ ಶಾರದಾಂಬಾ ದೇವಸ್ಥಾನ ಮಾತ್ರವಲ್ಲ, ಶ್ರೀ ಶಂಕರ ದೇವಸ್ಥಾನ, ಖಗೋಳ ವಿಜ್ಞಾನ ಮತ್ತು ಶಿಲ್ಪಿಯ ಅದ್ಭುತ ಸಂಗಮ, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ, ಪ್ರಾಚೀನ ವೈಷ್ಣವ ಕ್ಷೇತ್ರ, ಶ್ರೀ ಮಹಾ ಅನಿಕರೇಶ್ವರ ದೇವಸ್ಥಾನ, ಶಿವ ಪವಿತ್ರ ದೇವಾಲಯ, ಇದರ ಜೊತೆಗೆ ತುಂಗಾ ನದಿಯ ದಡದಲ್ಲಿ ಮೀನುಗಳಿಗೆ ಆಹಾರ ಹಾಕುವ ಇಲ್ಲಿಯ ವಿಶೇಷ ಅನುಭವ, ಆಧ್ಯಾತ್ಮಕ ಪ್ರಕೃತಿ, ಇತಿಹಾಸ ಮತ್ತು ನೆಮ್ಮದಿ. ಈ 4 ಒಂದೇ ಸ್ಥಳದಲ್ಲಿ ಸಿಗಬೇಕಾದರೆ ಅದು ಶೃಂಗೇರಿಯ ಮಾತ್ರ. ನೀವು ಮುಂದಿನ ಬಾರಿ ಶೃಂಗೇರಿಗೆ ಬಂದರೆ ಈ ಸ್ಥಳವನ್ನು ನಿಧಾನವಾಗಿ ನೋಡಿ, ಆದರೆ ಇತಿಹಾಸವನ್ನು ತಿಳಿದು ಪ್ರಕೃತಿಯನ್ನು ಆಸ್ವಾದಿಸಿ. ಇಂತಹ ಸುಂದರ ವಸ್ತುಗಳು ಮತ್ತು ಹೊಸ ಹೊಸ ಸ್ಥಳಗಳಿಗಾಗಿ ನಮ್ಮ ಪೇಜಿನ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.